ನಮಗೆ ಈ ಸಿನಿಮಾ ಒಂದು ಸತತವಾಗಿ ಒಂದು 3 ವರ್ಷದ ಪ್ರಯತ್ನ. ಸೊ ತುಂಬ ಟೆಕ್ನಿಕಲ್ಲಿ, ಆಮೇಲೆ ಸೌಂಡ್ ಡಿಸೈನಿಂಗಿಂದ ಹಿಡಿದು CG ವರ್ಕ್ಗಳಿಂದ ಹಿಡಿದು ಒಂದಿಷ್ಟೆಲ್ಲ ತುಂಬ ಕೆಲಸಗಳು ಮಾಡಿದ್ದೀವಿ. ಯಾಕಂದರೆ ನನ್ನ ಲೈನೇ ತುಂಬ ಇಷ್ಟ ಆಗಿತ್ತು. ಮಾಡ್ಬೇಕಾದ್ರೆ ಒಂಥರ ಡಿಫ್ರೆಂಟ್ ಲೈನು. ಇಲ್ಲಿವರೆಗೂ ನಮಗೆ ಬರದೇ ಇರೋವಂಥ ಒಂದು ಕತೆ ಇದು, ಕನ್ನಡದಲ್ಲಿ ಬರದೇ ಇರೋವಂಥ ಒಂದು ಕತೆ. ಒಬ್ಬ ಹ್ಯಾಂಗ್ ಮ್ಯಾನ್ ಪಾತ್ರದಲ್ಲಿ ಆ್ಯಕ್ಟ್ ಮಾಡಬೇಕು ಅಂದಾಗ ತುಂಬಾ ಒಂಥರ ಬೇರೆ ಥರದ್ದೇ ಇತ್ತು. ಸೊ ಡೈಲಾಗ್ಸ್ ಇದ್ರೂ ಸ್ಕ್ರಿಪ್ಟ್ಗಳೆಲ್ಲ ಕಟ್ ಮಾಡಿಬಿಟ್ವಿ ನಾವು. ಡೈಲಾಗು ಒಂದಿಷ್ಟೆಲ್ಲ ಶೂಟ್ ಮಾಡಿ, ಆಮೇಲೆ ಎಲ್ಲೋ ಒಂದು ಕಡೆ ಮಾದೇವ ಮಾತಾಡೋದಕ್ಕಿಂತ ಆ್ಯಕ್ಟಿಂಗಲ್ಲಿ ತೋರಿಸ್ಬೇಕು, ಭಾವನೆಗಳು ಜಾಸ್ತಿ ಇರಬೇಕು ಅಂಥೇಳಿ ಮಾಡಿದ್ದು. ಸೊ ಖಂಡಿತ ಜನ ಇಷ್ಟಪಡ್ತಾರೆ. ಆಮೇಲೆ ಒಂದು ಎಮೋಷ್ನಲ್ ಕಂಟೆಂಟು ಆ್ಯಂಡ್ ಮೇಜರಾಗಿ ಒಂದು ಕಮರ್ಷಲ್ಲು, ಕಲ್ಟು ಆ್ಯಂಡ್ ಒಂದು ಆರ್ಟ್ ಒಂದಿಷ್ಟಿದೆ ಗೊತ್ತಾ, ಅದನ್ನು 3 ಮಿಕ್ಸ್ ಮಾಡಿ ಈ ಸಿನಿಮಾ ಮಾಡಿದ್ದು, ಬ್ಲೆಂಡ್ ಮಾಡಿದ್ವಿ. ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬರ್ತಿದೆ. ಆ್ಯಂಡ್ ಎಸ್ಪೆಷಲಿ ಎಮೋಷ್ನಲ್ ಲಾಸ್ಟ್ 20 ಮಿನಿಟ್ಸು ಆ ರಾಕ್ಷಸನ ಒಂದು ಪರಿವರ್ತನೆ ಇದೆ ಗೊತ್ತಾ, ಅದು ತುಂಬ ಇಷ್ಟಪಡ್ತಾರೆ ಅಂತ ಗೊತ್ತಿತ್ತು. ಅದೇ ಥರ ಸ್ವೀಕರಿಸ್ತಾ ಇದ್ದಾರೆ. ಇವತ್ತು ಫಸ್ಟ್ ಶೋ ಆಗಿದೆ ಸಿನಿಮಾ. ಸೊ ಒಳ್ಳೆ ಪ್ರತಿಕ್ರಿಯೆ ಸಿಗ್ತದೆ ಆಲ್ ಓವರ್ ಕರ್ನಾಟಕದಿಂದ. ಎಲ್ಲ ತುಂಬ ಚೆನ್ನಾಗಿದೆ. ರಿಪೋರ್ಟ್ ತುಂಬ ಮೇಯ್ನಾಗಿ ನಮ್ಗೆ ರಿಪೋರ್ಟ್ ಬೇಕಿತ್ತು, ಅಂದರೆ ಒಳ್ಳೆ ಸಿನಿಮಾಗಳು ಬರಬೇಕಾಗಿತ್ತು. ಸೊ ಇವತ್ತು ಒಂದು ಒಳ್ಳೆ ಸಿನಿಮಾ ಬಂದಿದೆ. ನನ್ನ ಸಿನಿಮಾ ಅಂತಲ್ಲ, ಇವತ್ತು ರಿಲೀಸ್ ಆಗಿರೋ ಎಲ್ಲ ಸಿನಿಮಾಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ. ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ಇಲ್ಲಿ ಕನ್ನಡ ಸಿನಿಮಾಗೆ ಒಳ್ಳೇದಾಗಲಿ. ಈಗ ನಿಮ್ಗೆ ಇಷ್ಟ ಆಯ್ತಾ, ಇಷ್ಟ ಆಗಲಿಲ್ಲ? ಒಳ್ಳೆ ಕಂಟೆಂಟ್ ಮಾಡಿದ್ರೆ ಡಿಫ್ರೆಂಟ್ ಏನಾದರೂ ಒಂದು ಬೇರೆ ಥರದ್ದು. ರೆಗ್ಯುಲರ್ ಆ್ಯಕ್ಷನ್ನು ಅದೇ ಮಾಡಿದೆ. ಈಗ ವಿನೋದ್ ಪ್ರಭಾಕರ್ ಓಕೆ ನನಗೆ ಆ್ಯಕ್ಷನ್ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಮಾಡಲಿಲ್ಲ. ಆ್ಯಕ್ಷನ್ ಜೊತೆ ಆ ಟ್ರಂಪ್ ಕಾರ್ಡ್ ಅಭಿಮಾನಿಗಳು ಇಷ್ಟಪಡಬೇಕು. ಆ ಇಷ್ಟಪಡೋದ್ರ ಜೊತೇಲಿ ನಾವು ಬೇರೆ ಇನ್ನೊಂದು ಸ್ವಲ್ಪ ಆ್ಯಕ್ಟಿಂಗಲ್ಲಾಗಲಿ ಅಥವಾ ಬೇರೆ ಎಲ್ಲ ವರ್ಗದಲ್ಲಾಗಲಿ ನಾವು ಅವ್ರಿಗೆ ತೃಪ್ತಿಪಡಿಸ್ಬೇಕು ಅಂತಲೇ ಸಿನಿಮಾಗಳು ಮಾಡ್ತಿರೋದು. ಬೇರೆ ಇದು ಮಾದೇವ ಆಯಿತು, ನನ್ನ ಲಂಕಾಸುರ ಬರ್ತಿದೆ, ಅದು ಬೇರೆ ಥರದ್ದು. ನೆಲ್ಸನ್ ಮತ್ತು ಬೇರೆ ಥರದ್ದೇ ಒಂದು ಕತೆ. ಬಲರಾಮ ಮಾಡ್ತಿದ್ದೀನಿ, ಎಲ್ಲ ಬೇರೆ ಬೇರೆ ಥರದ ಕತೆಗಳು ಹುಡುಕ್ತಿದ್ದೀನಿ ನಾನು. ಸೊ ಆ ಥರದ್ದು ನಾವು ಮಾಡಿದ್ರೆ ಖಂಡಿತ ಜನ ಸ್ವೀಕರಿಸೋಣ. ಸರ್ ಕನ್ನಡ ಸಿನಿಮಾ ಸರ್, ನಮ್ಮ ಮನೆ ಬಗ್ಗೆ ನಾವೇ ಕೆಟ್ಟದಾಗ ಮಾತಾಡಬಾರ್ದು ಸರ್, ಅದೊಂದೇ ಸರ್. ನಮ್ಮ ಅಪ್ಪ ಅಮ್ಮ ಬಗ್ಗೆ, ನಮ್ಮ ಅಣ್ಣ ತಮ್ಮದ್ರ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ನಾವೇ ಕೆಟ್ಟದಾಗ ಮಾತಾಡಿದ್ರೆ ಇನ್ನೊಬ್ಬ ನೋಡಿ ನಗ್ತಾನೆ. ಅದಕ್ಕೆ ಹೊರಗಡೆ ಇರೋರೆಲ್ಲ ಬಂದು ಇಲ್ಲಿ ಆಳ್ತಿರೋದು. ನಾವು ಬಂದು ಕರೆಕ್ಟಾಗಿರಬೇಕು. ಎಲ್ಲ ಅಣ್ಣ ತಮ್ಮದ್ರು ಒಟ್ಟಿಗೆ ಇದ್ಕೊಂಡು ನಾವೇ ಕರೆಕ್ಟಾಗಿ ಮಾತಾಡಬಾರ್ದು ಸರ್. ನಾವು ಏನು ಮಾಡಬೇಕು ಅಂದರೆ ನನ್ನ ತಮ್ಮನ ಬಗ್ಗೆ ಅಥವಾ ನನ್ನ ತಂಗಿ ಬಗ್ಗೆ, ನಮ್ಮ ಅಮ್ಮನ ಬಗ್ಗೆ ನನಗೆ ಯಾವತ್ತೂ ಕೆಟ್ಟದಾಗ ಮಾತಾಡೋಲ್ಲ. ನಾವು ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಪೈರಸಿದ್ದು ನಾನು ಹೇಳ್ತಿದ್ದೀನಿ ಸರ್, ಮೊನ್ನೆಯಿಂದನೂ ಅದನ್ನೇ ಹೇಳ್ತಿದ್ದೀನಿ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಒಂದು ಸಿನಿಮಾ ಬಂದಿರುತ್ತೆ. ಈಗ ಮೊನ್ನೆನೂ ನಾವು ಇದರಲ್ಲಿ ನೋಡಿದೆ, ನಾನು ಫೇಸ್ಬುಕ್ಕಲ್ಲಿ ನೋಡಿದೆ, ಮಾದೇವ ಬೇಕು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇದು 720 ಪಿಕ್ಸೆಲ್ಸು 1080 ಪಿಕ್ಸೆಲ್ಸಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, 2 GB ಇದು 2 TB ಎಲ್ಲ ಇದು 2 GB ನೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬರ್ತಿದೆ. ಒಂದು ಎಲ್ರಿಗೂ ಹೇಳೋದೇನು ಅಂದರೆ, ಒಂದು ಕನ್ನಡ ಸಿನಿಮಾನೋ ಅಥವಾ ಅವರು ಸಿನಿಮಾ ಮಾಡಿದಾಗ ಅವ್ರ ಮನೆಯದು ಕೊಳ್ಳೆ ಹೊಡಿತಾ ಇದ್ದಾಗ ಅವ್ರಿಗೆ ಬೇಜಾರಾಗುತ್ತೆ ಖಂಡಿತ. ಈಗ ನಾವು ಅದಕ್ಕೆ ಆ್ಯಂಟಿ ಪರಿಸ್ಥಿತಿ ಎಲ್ಲ ಮಾಡ್ಕೊಂಡಿದ್ದೀವಿ. ಏನೂ ಮಾಡೋಕ್ಕಾಗಲ್ಲ, ಕಳ್ಳರನ್ನ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಅವ್ರು ತೃಪ್ತಿ ಪಡ್ತಿದ್ದಾರೆ. ಬಟ್ ಯಾವುದೇ ನೋಡಿದ್ರು, ಮೊಬೈಲಲ್ಲಿ ನೋಡಿದ್ರು, ಯಾವುದರಲ್ಲೇ ನೋಡಿದ್ರು, ಥಿಯೇಟ್ರಲ್ಲಿ ಬಂದು ನೋಡೋದಕ್ಕಿಂತ ಒಂದು ಮಜಾ ಎಲ್ಲೂ ಸಿಗೋಲ್ಲ. ಅವ್ರ ಹತ್ರನೂ ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಪೈರಸಿಗಳು ಮಾಡಬೇಡಿ. ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿದ್ರೆ ಕನ್ನಡ ಸಿನಿಮಾ ಇವತ್ತು ಓಡಲ್ಲ, ಜನ ಬರ್ತಿಲ್ಲ ಅಂತಾರೆ. ನಾವು ಅಲ್ಲಿ ಆ ಥರ ಪೈರಸಿ ಇದ್ದಾಗ ಮೊಬೈಲೆಲ್ಲ ಕೂತ್ಕೊಂಡು ಯಾರಿಗೂ ಕನ್ನಡ ಸಿನಿಮಾಗೆ ಹೋಗೋದು, ಥಿಯೇಟ್ರಿಗೆ ಯಾರು ಹೋಗೋದು ಅನ್ನೋದು ಫೀಲ್ ಬರುತ್ತೆ. ಸೊ ಕೈಯಲ್ಲೇ ಸಿನಿಮಾಗಳು ಬರ್ತಿದೆ, ಅದಕ್ಕೆ ಇವತ್ತು ಜನ ಬರ್ತಿಲ್ಲ. ನಾನು ಲಾಸ್ಟ್ ಟೈಮೇ ಮಾತಾಡಿದ್ದೀನಮ್ಮ, ಕನ್ನಡದ ಬಗ್ಗೆ ಆಗಲಿ ಕರ್ನಾಟಕದ ಬಗ್ಗೆ ಆಗಲಿ ಯಾರೂ ಬಂದು ಇಲ್ಲಿ ಮಾತಾಡಬಾರ್ದು. ಸೊ ಇಲ್ಲೇ ಇದ್ದಾರೆ ನಮ್ಮ ವಿನೋದ್ ಗೌಡರು, ಕನ್ನಡ ಪರ ಸಂಘಟನೆ ಹೋರಾಟಗಾರರು. ಅವ್ರಿಗೆ ಇವತ್ತಲ್ಲ, ನನಗೆ ಎಷ್ಟು ವರ್ಷದಿಂದ ಗೊತ್ತು ವಿನೋದ್ ನಿಮಗೆ? 7 ವರ್ಷದಿಂದ ಅವ್ರು ನನಗೆ ಇಷ್ಟಪಟ್ಟಿದ್ದೆ. ಅವ್ರು ಬಂದಾಗ ನನಗೆ ಗೊತ್ತಿರಲಿಲ್ಲ. ನಾವು ಫಸ್ಟು ಯಾವುದೋ ಒಂದು ನಮ್ಮ ಹತ್ತಿಬೆಳೆಯಲ್ಲಿ ನಮ್ಮ ಹೆಬ್ಬಾಗ್ಲಿದೆ, ಅಲ್ಲಿ ನಾನು ಬರ್ತಾ ನೋಡಿದೆ ನಮ್ಮ ಕರ್ನಾಟಕದ ಬಾವುಟ ಇರಲಿಲ್ಲ ಅಲ್ಲಿ. ಇಮ್ಮಿಡಿಯೇಟಾಗಿ ನಾನು ಯಾರಿಗೋ ಹೇಳ್ತಿದ್ದೀನಿ, ಡಿಸ್ಕಸ್ ಮಾಡ್ತಿದ್ದೆ, ಏನು ಹಿಂಗೆ ಮಾಡ್ತಿದ್ದೀರಾ, ಬೇರೆಯವ್ರು ಏನು ಅನ್ಕೊತಾರೆ ಒಳಗಡೆ ಬಂದಾಗ. ನಾನು ಅವತ್ತಿಂದ ಅದನ್ನೇ ಮಾತಾಡ್ತಿದ್ದೆ. ಅವತ್ತಿಂದ ಇವತ್ತಿನವರೆಗೂ ನಾನು ಫೇಸ್ಬುಕ್ಕಲ್ಲಾಗಲಿ ಅಥವಾ ನಮ್ಮ ಇನ್ಸ್ಟಾಗ್ರಾಮಲ್ಲಾಗಲಿ ಇವತ್ತಿಗೂ ಮೆಸೇಜ್ ಆಗಲಿ ನಾನು ಯಾರ ಹತ್ರ ಮಾತಾಡೋರು ಕನ್ನಡ ಪದಗಳೆಲ್ಲ ಕನ್ನಡದಲ್ಲೇ ಟೈಪ್ ಮಾಡ್ತೀವಿ. ನಾವು ಬೆಳೆಸ್ಕೋಬೇಕು ಅದನ್ನು. ಅವರೇನೋ ಮಾತಾಡಿದ್ದಾರೆ, ಅವ್ರು ಅಷ್ಟೇ ತಿಳ್ಕೊಂಡಿದ್ದಾರೆ, ನಮಗೆ ಗೊತ್ತಿದೆ ಏನು ಅನ್ನೋದು. ಅಣ್ಣವ್ರು ಹೇಳ್ತಾರೆ, ಕಲಿಯೋಕ್ಕೆ 100 ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ, ಅದು ಕಸ್ತೂರಿ ಕನ್ನಡ ಅಂತ ಹೇಳ್ತಾರೆ. ಅಣ್ಣವ್ರಿಗಿಂತ ನಮ್ಮ ಎಕ್ಸ್ಪೀರಿಯೆನ್ಸ್ ಇರಲ್ಲ. ಸರಿ, ಅವರೇನೋ ಅವ್ರ ಪಬ್ಲಿಸಿಟಿಗೆ ಏನೋ ಹೇಳ್ಕೊಂಡ್ರು, ಆ ಟೈಮಲ್ಲಿ ಏನೋ ಒಂದು ಒಳ್ಳೇದಾಗ್ಬೋದು ಅಂತ. ಬಟ್ ಖಂಡಿತ ಒಂದು ಒಳ್ಳೆ ಸಿನಿಮಾ ಬಂದಿದೆ ಸರ್.
ಮೊನ್ನೆಯಿಂದ ಅದನ್ನೇ ಹೇಳ್ತಿದ್ದೆ. ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಕೊಟ್ಟಿದ್ದೀವಿ. ಇದನ್ನು ಬೆಳೆಸ್ಕೊಂಡು ಹೋಗೋದು ಅವ್ರ ಮಡಿಲಿಗೆ ಹಾಕಿದ್ದೀವಿ. ಬೆಳೆಸ್ಕೊಂಡು ಹೋಗೋದು ಅವ್ರ ಕೈಯಲ್ಲಿದೆ. ಯಾಕಂದರೆ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಸೊ ದಯವಿಟ್ಟು ಬಂದು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ನೋಡಿ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬನ್ನಿ. ತುಂಬ ದಿನಗಳ ನಂತರ ಆ್ಯಕ್ಷನ್ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲ ಬ್ಲೆಂಡ್ ಆಗಿರೋಂಥ ಒಂದು ಸಿನಿಮಾ ಇದು. ಎಲ್ಲೂ ಬೋರ್ ಆಗಲ್ಲ ನಿಮಗೆ. ಖಂಡಿತ ತುಂಬ ಖುಷಿ ಪಡ್ತೀರಾ. ಈ ಸಿನಿಮಾ ನೋಡಿ ಹೊರಗಡೆ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಹೆವಿ ಹಾರ್ಟ್ ಇರುತ್ತೆ, ನಿಮ್ಗೆ ಒಂಥರ ಒಂದು ಫೀಲ್ ಇರುತ್ತೆ. ಆ ಫೀಲೆಲ್ಲ ಹೊರಗಡೆ ಬರ್ತೀರ. ಖಂಡಿತಮ್ಮ ಇಲ್ಲ ನಾನು ಯಾವಾಗಲೂ ಮಾತಾಡ್ತಿರ್ತೀನಿ. ಖಂಡಿತ ಸಿನಿಮಾ ತೋರಿಸ್ತೀನಿ. ಅವರು ಡೆವಿಲ್ ಇದರಲ್ಲಿ ಶೂಟಿಂಗೆಲ್ಲ ಇದ್ದಾರೆ. ಖಂಡಿತ ತೋರಿಸ್ತೀನಿ ಸಿನಿಮಾ. ಮಾತಾಡ್ತಿದ್ದೀವಮ್ಮ, ನಾನು ಹೇಳ್ಕೊಳ್ಳಲ್ಲ, ರೆಸ್ಪಾಂಡ್ ಮಾಡ್ತಿದ್ದೀವಿ. ಅದೇ ಥರ ಇದ್ದಾರೆ. ನಾನು ಅವತ್ತಿಂದ ಇವತ್ತಿನವರೆಗೂ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇದೆ. ನಾನು ಎಲ್ಲೋ ಫಂಕ್ಷನಲ್ಲಿ ಹೇಳಿದ್ದೀನಿ, ಅದೇ ಪ್ರೀತಿ ಇದೆ, ಅದೇ ಗೌರವ ಇದೆ. ನೀವು ಇನ್ನೂ ಆ ಟೈಮಲ್ಲಿ ಹುಟ್ಟಿರಲಿಲ್ಲ ಅನಿಸುತ್ತೆ. ಯಾಕಂದರೆ 2002ರಿಂದ ನಾನು ಅವರ ಫ್ರೆಂಡು. ನೀವು ಹುಟ್ಟಿದ್ರಾ ಅಂದರೆ 2-3 ವರ್ಷ ಮಗು ಅನಿಸುತ್ತೆ ನೀವು. ಸೊ ಹಾಗಾಗಿ ನನಗೆ ಅವತ್ತಿಂದ ಇವತ್ತಿನವರೆಗೂ ಅದೇ ಗೌರವ, ಅದೇ ಖಂಡಿತಮ್ಮ. ಅಂದರೆ ಒಬ್ಬ ಒಳ್ಳೆ ಫ್ರೆಂಡು ನನ್ನ ಕೋಸ್ಟಾರ್ ಆದಾಗ ನಂಗೆ ಆ ಒಂದು ಬಾಂಡಿಂಗು ಆಗಲಿ ಅಥವಾ ನನಗೆ ಆ ಫ್ರೀಡಮ್ ಇತ್ತು ಅವ್ರ ಹತ್ರ. ಅಮ್ಮ ನಾನು ಹಿಂಗೆ ಇದು ನಾನು ಮಾಡ್ತೀನಿ ಅಥವಾ ನಾನು ಹೇಳೋ ನಾವಿಬ್ಬರು ಡಿಸ್ಕಸ್ ಮಾಡೋ ಅಷ್ಟು ಫ್ರೀಡಮ್, ಡಿಸ್ಕಸ್ ಮಾಡೋ ಅಷ್ಟು ಫ್ರೀಡಮ್ ಇತ್ತು ನನಗೆ. ಸೊ ಹಾಗಾಗಿ ಆ ಒಂದು ರಾಬರ್ಟಿಂದನೇ ಅದು ಕ್ಯಾರಿ ಆಗಿದೆ. ಸೊ ಇಲ್ಲಿ ಬೇರೆ ಥರದ್ದು ವೇಷ ಬೇರೆ ಥರ ಬದಲಾದರೂ ಆ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗಿದೆ. ಖಂಡಿತ ಖುಷಿ ಇದೆ ಅಮ್ಮ. ಯಾವಾಗಲೂ ನಾನು ಸ್ಟೇಟಸಲ್ಲಿ ಹಾಕಿದ್ದೆ, ಕೊನೆಗೂ ಕಪ್ ನಮ್ಮದೇ ಅಂತ ಹಾಕಿದ್ದೆ. ಬಟ್ ಮಾರನೇ ದಿನವೇ ಈ ಥರ ಆಗಿದ್ದು. ಆಮೇಲೆ ಎಲ್ಲ ಕುಟುಂಬದವ್ರಿಗೂ ಎಲ್ರಿಗೂ ಭಗವಂತ ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಿಜ ಸರ್ಕಾರದಿಂದ ಖಂಡಿತ ಮಾಡ್ತಿದ್ದಾರೆ, ಎಲ್ಲ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಆಮೇಲೆ ಏನು ಹಣಕಾಸು ಏನು ಸೇರಬೇಕೆಲ್ಲ ಮಾಡ್ತಿದ್ದಾರೆ. ಬಟ್ ಆದ್ರೂ ಪ್ರಾಣಕ್ಕಿಂತ ಯಾವುದು ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಸ್ವಲ್ಪ ಎಚ್ಚೆತ್ಕೋಬೇಕಾಗಿತ್ತು ಫಸ್ಟೇ ಒಂದು ಸ್ವಲ್ಪ. ಯಾಕಂದರೆ ನಮಗೆಲ್ರಿಗೂ ಗೊತ್ತು, ನಾವೆಲ್ಲ ಅಷ್ಟು ಯಾವ ರೇಂಜಲ್ಲಿ ಅಭಿಮಾನಿಗಳು ಅಂತ ಗೊತ್ತಿದೆ. ಬರೀ IPL ಮ್ಯಾಚ್ ನಡಿಬೇಕಾದ್ರೆ ಅಷ್ಟು ಒಂದು ಜನ ಸೇರ್ತಿದ್ರು. ಗೆದ್ದಾಗ ಇನ್ನೂ 18 ವರ್ಷದ ಇದು ವನವಾಸ ಅಂತಲೇ ಹೇಳ್ಬೋದು. ಸೇರಿದಾಗ ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಒಂದು ಟೈಮ್ ತೊಗೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕಾಗಿತ್ತು ಅಂತ ನಾನು ಹೋಗಿದ್ದೆ. ನಾನು ಖಂಡಿತ ಉತ್ತರ ಕರ್ನಾಟಕ ಜನತೆ ಎಲ್ರಿಗೂ ನಾನು ಧನ್ಯವಾದಗಳು ಹೇಳೋದು ಇಷ್ಟಪಡ್ತೀನಿ. ಹೋದಾಗ ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು. ಈಗಲೂ ಅಷ್ಟೇ ಅಲ್ಲಿಂದ ತುಂಬ ಕರೆಗಳು ಬರ್ತಿದೆ, ತುಂಬ ಇಷ್ಟಪಡ್ತಿದ್ದಾರೆ ಸಿನಿಮಾ. ನೋಡ್ತೀನಿ ಸರ್, ಇಲ್ಲೆಲ್ಲ ಬೆಂಗಳೂರು ಮುಗಿಸ್ಕೊಂಡು ಉತ್ತರ ಕರ್ನಾಟಕ. ನಾನು ಆ್ಯಕ್ಚುಲಿ ಖುಷಿ, ನನಗೆ ಹೇಳಿ ಇನ್ನೂ ಖುಷಿ ಜಾಸ್ತಿನೇ ಆಗ್ತಿದೆ. ಜನ ಇಷ್ಟಪಟ್ಟವ್ರೆ, ಇಂಥ ಒಳ್ಳೆ ಸಿನಿಮಾ ಬಂದಿದೆ ಸರ್. ಅವ್ರದ್ದು ಆ್ಯಕ್ಟಿಂಗ್ ಅಂತೂ ಅವ್ರದ್ದಾಗಲಿ, ಶ್ರುತಿ ಅವ್ರದ್ದಾಗಲಿ, ಕಿಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ನೋಡೋಕೆ ಹೋದರೆ, ಸೋನಲ್ ಅವ್ರದ್ದು ಆ್ಯಕ್ಟಿಂಗ್ ಇದೆಲ್ಲ ಸಖತ್ತಾಗಿ ಬಂದಿದೆ. ಸೊ ಎಲ್ಲನೂ ಸೇರಿ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡಿ ಬಂದಿದೆ. ನನಗಂತೂ ಫುಲ್ ಖುಷಿ, ಫುಲ್ ಪೈಸಾ ವಸೂಲ್ ಸಿನಿಮಾ ಇದು. ಹಾಡುಗಳು ಚೆನ್ನಾಗಿದೆ, ಆ ಲವ್, ಆ ಪರ್ಫಾರ್ಮೆನ್ಸ್ ಇದೆ ಅಲ್ಲ ಎಲ್ಲರದು. ಸೋನಲ್ ಅವ್ರದ್ದು, ವಿನೋದ್ ಸರ್ದು ಆ ಲವ್ ಇದೆ ಗೊತ್ತಾ, ಅದು ಒಂಥರ ಆ್ಯಕ್ಚುಲಿ ಆ ಕರೀನನ್ನ ಕೂಗುವಂಥ ಫೀಲಿಂಗ್ ನಿಜ ಬಂತು. ಆ ಒಂದು ಲವ್ ಆಗಲಿ, ಆ ಒಂದು ಕ್ಲೈಮ್ಯಾಕ್ಸ್ ಅಂತೂ ಫಿದಾ. ಕ್ಲೈಮ್ಯಾಕ್ಸ್ ಯಾವುದೇ ಒಂದು ರೀತಿಯ ಒಂದು ಈಗ ಫೋನ್ ಅಂದರೆ ಫೋನ್ ಬಂದರೂ ಫೋನ್ನೇ ಎತ್ಕೋಬಾರ್ದು ಅಂತ ಒಂದು ಫೀಲ್ ಇದೆ. ಸೊ ಲಾಸ್ಟ್ 25 ಮಿನಿಟ್ಸ್ ಹಬ್ಬ. ನನಗಂತೂ ಫುಲ್ ಖುಷಿ ಆಯಿತು. ಥ್ಯಾಂಕ್ ಯು ಎಲ್ಲರೂ. ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಇವತ್ತು ಬಿಡುಗಡೆ ಆಗಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಮಹಾದೇವ. ಅಲ್ಲ ಅವ್ರು ಅಷ್ಟಿಷ್ಟೆಲ್ಲ ಕಷ್ಟಪಟ್ಟಿರೋದು ನನಗೆ ಗೊತ್ತಿದೆ. ಮನೇಲಿ ಕೂತಿರ್ತೀವಲ್ಲ ನಮಗೆ ಗೊತ್ತಿದೆ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ. ಆ ಕ್ಯಾರೆಕ್ಟರೈಸೇಷನ್ ಆಗಲಿ, ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಲೆನ್ಸ್ ಹಾಕವ್ರೆ. ಆ ಲೆನ್ಸ್ ಹಾಕಿ ಫುಲ್ ಕ್ಯಾರೆಕ್ಟರ್ ಕಣ್ಣು ಬ್ಲಿಂಕ್ ಮಾಡೋಂಗಿಲ್ಲ. ಸೊ ಜನರಲಿ ಲೆನ್ಸ್ ಹಾಕ್ಬಿಟ್ರೆ ನಮಗೆ ಒಂಥರ ಉರಿತಾ ಇರುತ್ತೆ. ಅಷ್ಟು ಧೂಳಲ್ಲಿ ಫೈಟಲ್ಲೂ ಅವ್ರ ಕಣ್ಣು ಬ್ಲಿಂಕ್ ಮಾಡಿಲ್ಲ. ಅಷ್ಟೊಂದು ಅಳ ಬಂದ್ರೂ ಅದು ಒಂಥರ ಅಂದರೆ ಅವ್ರ ಹತ್ತಾಗ ನಮಗೂ ಅಳ ಬರೋ ಥರ ಆ ಒಂದು ಫೀಲ್ ಕೊಟ್ಟವ್ರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಫುಲ್ ಖುಷಿ ಆಯಿತು. ಇಲ್ಲ, ದರ್ಶನ್ ಅವರು ನೋಡಿಲ್ಲ, ಅವ್ರ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಸೊ ಅಫ್ಕೋರ್ಸ್ ಫೋನ್ ಮಾಡಿದರು ಅವ್ರಿಗೆ, ಬಂದು ನೋಡ್ತೀನಿ ಚಿನ್ನ ಟೈಗರ್, ನಾವು ಬಂದು ನೋಡ್ತೀವಿ ಅಂತ ಅಂದರು. ನನಗಂತೂ ಫುಲ್ ಖುಷಿ. ಅವ್ರು ಬರ್ತಾರೆ, ನೋಡ್ತಾರೆ.